ರಾಜ್ಯಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ವಿಚಾರದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿದೆ. ಸೊ ಇದರ ನೇರ ಎಫೆಕ್ಟು ಹೋಟೆಲ್ಗಳಿಗೆ ತಟ್ಟಿರುವಂಥದ್ದು. ಸೊ ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ ಅಂತಂದರೆ ಹೋಟೆಲ್ ನಡೆಸಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಜೊತೆಗೇ ಕಮರ್ಷಿಯಲ್ ಸಿಲಿಂಡರ್ನ ಸ್ಥಗಿತ ಆಗಿರೋ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೋದು ಅನ್ನುವಂಥ ನಿಟ್ಟಲ್ಲೂ ಕೂಡ ಹೋಟೆಲ್ ಮಾಲೀಕರು ಆ ಒಂದು ಆಲೋಚನೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಹಾಲು ಅಥವಾ ಕಾಫಿ ಟೀ ವಿಚಾರದಲ್ಲಿ ಪ್ರತಿಯೊಂದು ಹೋಟೆಲ್ ಅಂತ ಬಂದಾಗ ಅತಿ ಹೆಚ್ಚು ಸೇಲ್ ಆಗುವಂಥದ್ದು ಕಾಫಿ ಟೀ. ಸೊ ಗ್ಯಾಸ್ ಇಲ್ಲ ಅಂತಂದರೆ ಕಾಫಿ ಟೀ ಕೂಡ ಸ್ಥಗಿತಗೊಳಿಸಬೇಕಾದಂಥ ಒಂದು ಸ್ಥಿತಿ ಇರುತ್ತೆ. ಸೊ ಹೀಗಾಗೇ ಆಲ್ಟರ್ನೇಟ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯ ನಾನು ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಷ್ಟು ದಿವಸ ಕಮರ್ಷಿಯಲ್ ಸಿಲಿಂಡರ್ ಮೂಲಕ ಕಾಫಿ ಟೀ ಅಥವಾ ಹಾಲನ್ನು ಬಿಸಿ ಮಾಡಿ ಕೊಡುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಈಗ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು ಅಂದರೆ ಇಂಡಕ್ಷನ್ ಸ್ಟವ್ನ ಮೂಲಕ ಹಾಲನ್ನು ಬಿಸಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಅದ್ರ ಮೂಲಕ ಕಾಫಿ ಟೀ ಬಾದಾಮ್ ಹಾಲು ಅಂದರೆ ಈ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳುವಂಥ ಕೆಲಸ ಆಗ್ತಾಯಿದೆ. ಯಾಕೆ ಅಂತಂದರೆ ಇದಕ್ಕೆ ಬಳಸುವಂತಹ ಸಿಲಿಂಡರ್ ಏನಿದೆ ಅದನ್ನು ನಾವು ಅಡುಗೆಗೆ ಬಳಕೆ ಮಾಡಿದರೆ ನಮಗೆ ಬೇಕಾದಂತಹ ಒಂದು ಫುಡ್ಡನ್ನು ತಯಾರು ಮಾಡ್ಬೋದು ಅನ್ನುವಂಥ ಒಂದು ಆಲೋಚನೆ ಹೋಟೆಲ್ ಮಾಲೀಕರದ್ದು. ಸೊ ಹೀಗಾಗಿಯೇ ಗ್ಯಾಸಿಗೆ ಪರ್ಯಾಯವಾಗಿ ಇಂಡಕ್ಷನ್ ಸ್ಟವನ್ನು ಬಳಕೆ ಮಾಡ್ತಿದ್ದಾರೆ. ನೋಡೋಣ, ಈಗ ಅವ್ರನ್ನ ಕೇಳೋಣ. ಈಗ ಇಂಡಕ್ಷನ್ ಸ್ಟವ್ ಬಳಕೆ ಮಾಡ್ತಿರೋದ್ರಿಂದ ಎಷ್ಟು ಪರ್ಸೆಂಟೇಜು ಸಿಲಿಂಡರ್ನ ಬಳಕೆ ಮಾಡುವಂಥದ್ದು ಕಡಿಮೆ ಆಗಿದೆ ಅಂತ ಹೇಳಿ. ಸರ್, ಈಗ ಸಿಲಿಂಡರ್ ಬದಲಾಗಿ ಈಗ ಇಂಡಕ್ಷನ್ ಸ್ಟವ್ನ ನೀವು ಬಳಸ್ತಾ ಇದ್ದೀರಾ. ಸೊ ಎಷ್ಟು ಉಳಿತಾಯ ಅಂತ ಹೇಳ್ಬೋದು, ಅಥವಾ ಪರ್ಯಾಯ ವ್ಯವಸ್ಥೆ ಎಷ್ಟು ಪರ್ಸೆಂಟ್ ಆಗ್ತಾ ಇದೆ ಅಂತ ಹೇಳಿ? ಈಗ ಒಂದು ದಿವಸಕ್ಕೆ ನಮಗೆ ಅರ್ಧ ಸಿಲಿಂಡರ್ ಒಂದು 10 kg ಈ ಒಂದು ಕಾಫಿ ಕೌಂಟ್ರಿಗೆ ಬೇಕಾಗ್ತಿತ್ತು. ಅದೀಗ ನಾವು ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟವ್ ಆದ್ದರಿಂದ ಅದು ಅಷ್ಟು ಸೇವ್ ಆಗುತ್ತೆ. ಮತ್ತು ಬಾಯ್ಲರಿಗೆ ಪರ್ ಡೇ ಒಂದು 20 kgs ಬೇಕಾಗುತ್ತೆ. ಬಾಯ್ಲರ್ಗೆ ಒಂದು ಎಲೆಕ್ಟ್ರಿಕಲ್ ಬಾಯ್ಲರ್ನ ಇವತ್ತು ಮಧ್ಯಾಹ್ನ ಅದನ್ನು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆದ್ದರಿಂದ ಅಲ್ಲೊಂದು ಸಿಲಿಂಡರ್ ಒಂದು 20 kgs ಕಡಿಮೆ ಆಗುತ್ತೆ. ದೋಸೆ ಒಲೆನೂ ಒಂದು ಸ್ವಲ್ಪ ನಾವು ಡ್ಯೂಟಿ ಟೈಮಿಂಗ್ಸ್ ಕಡಿಮೆ ಮಾಡಿಬಿಟ್ಟು ಬೆಳಿಗ್ಗೆ ದೋಸೆ ಒಂದು 2 hours ಲೇಟಾಗಿ ಓಪನ್ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ 1 to 4 ದೋಸೆನ ಸ್ಟಾಪ್ ಮಾಡಿದ್ದೀವಿ. ಈ ರೀತಿಯಾಗಿ ಒಂದು ಅರ್ಧ ಸಿಲಿಂಡ್ರನ್ನ ಅಲ್ಲಿ ಒಂದು ಸೇವ್ ಮಾಡ್ಬೋದು. ಒಟ್ಟಾರೆಯಾಗಿ ಒಂದು 40 kg ಕಡಿಮೆ ಮಾಡಿದ್ವಿ. ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟವ್ ಬಂದಮೇಲೆ ಒಂದು 40 kg ಒಂದು ಸೇವ್ ಮಾಡ್ಬೋದು. ಹಾಗೆ ಸರ್, ಈಗ ಸಿಲಿಂಡ್ರ್ ಪೂರೈಕೆ ವ್ಯತ್ಯಾಸ ಆಗಿದೆ, ಹೌದು. ಆದರೆ ಇನ್ನೊಂದು ಆತಂಕ ಏನಂದರೆ ಕಾಫಿ ಟೀ ಬೆಲೆ ಕೂಡ ಹೆಚ್ಚಳ ಆಗುತ್ತೆ. ಯಾಕೆಂತಂದರೆ ಈಗ ಸಿಲಿಂಡರ್ಗೆ ಪರ್ಯಾಯವಾಗಿ ಸ್ಟವ್ನ ಬಳಕೆ ಮಾಡ್ತಿರೋದ್ರಿಂದ ಪವರ್ ಕೂಡ ಹೆಚ್ಚಿಗೆ ಬೇಕಾಗುತ್ತೆ. ಸೊ ರೇಟ್ ಏನಾದ್ರು ಕಾಫಿ ಟೀ ರೇಟು ಹೆಚ್ಚಳ ಮಾಡುವಂಥದ್ದು ಆ ಥರದ್ದು ಏನಾದ್ರು ಚಿಂತನೆ ಇದೆಯಾ? ಈಗ ಆ ರೀತಿ ಯಾವುದೇ ಇಲ್ಲ. ನಮಗೆ ಸದ್ಯದಲ್ಲಿ ಗ್ಯಾಸ್ ಸಿಕ್ಕರೆ ಸಾಕಾಗಿದೆ. ಎಷ್ಟು ಈಗ 2,000 ಕೊಟ್ಟು 2,500 ಕೊಟ್ಟು ಗ್ಯಾಸ್ ತೊಗೊಳಕ್ಕೆ ನಾವು ಯೋಚನೆ ಮಾಡ್ತಾ ಇಲ್ಲ. ಅಂಥದ್ದಲ್ಲಿ ಈಗ ಮತ್ತೆ ನಾವು ಗ್ರಾಹಕರ ಮೇಲೆ ಟೀ ಕಾಫಿ ಜಾಸ್ತಿ ಮಾಡೋದು ಆ ರೀತಿಯಾಗಿ ಯಾವುದೇ ಒಂದು ನಿರ್ಧಾರನ ಮಾಡಿಲ್ಲ. ಹಾಗೆ ಸೊ ಅಂದರೆ ಗ್ಯಾಸ್ಗೆ ಪರ್ಯಾಯವಾಗಿ ನಾವು ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ನಮಗೆ ಗ್ರಾಹಕರ ತೃಪ್ತಿ ಮುಖ್ಯ. ಹಾಗಾಗಿ ನಮಗೆ ಆರ್ಥಿಕವಾಗಿ ಹೊರೆ ಆದರೂ ಕೂಡ ಗ್ರಾಹಕರಿಗೆ ಆ ಹೊರೆಯನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ನಾವು ಮಾಡೋದಿಲ್ಲ. ಸೊ ಗ್ರಾಹಕರಿಗೆ ಬೇಕಾದಂಥ ಆಹಾರ ಆಗಿರೋದು ಅಥವಾ ಕಾಫಿ ಟೀ ಏನಿದೆ ಅದನ್ನು ಕೊಡುವಂಥ ಕೆಲಸ ನಾವು ಮಾಡ್ತಿದ್ವಿ. ಅದು ಯಾವುದೇ ರೀತಿಯಾದಂಥ ಹೆಚ್ಚುವರಿಯಾಗಿ ಹೊರೆಯನ್ನು ಹಾಕದೆ ನಾವು ಸರ್ವಿಸನ್ನು ಕೊಡುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.